ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ಬೆಳಗಾವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ, ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ಹಾಗೂ ಸಂಗೊಳ್ಳಿ ರಾಯಣ್ಣ ಸ್ಮಾರಕ ಭವನ ಹಾಗೂ ಭೋಜನಾಲಯದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ 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 ನಿರಾಂಜನಾನಂದ ಪುರಿ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಮತ್ತೊಬ್ಬ ಸ್ವಾಮೀಜಿಗಳಾದ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಈ ರಾಜ್ಯದ ದಲಿತರ ಬಂಧು, ಈ ದೇಶ ಕಂಡಂತಹ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ಹೆಸರಾಗಿರುವಂತಹ ನಿಮ್ಮೆಲ್ಲರ ಪ್ರೀತಿ ನಾಯಕರಾದ ಸಿದ್ದರಾಮಯ್ಯ ಸಾಹೇಬ್ರೆ, ಮಾನ್ಯ ಲೋಕೋಪಯೋಗಿ ಸಚಿವರು ಆದ ಸತೀಶ್ ಅಣ್ಣ ಜಾರಕಿಹೊಳಿರವರೇ, ಮತ್ತೊಬ್ಬ ಸಹೋದರರು ಅಣ್ಣನೂ ಆದಂತಹ ಸಚಿವರಾದಂತಹ ಶಿವರಾಜ್ ತಂಗಡಗಿರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಹೋದರರು ಹಾಗೂ ಸ್ಥಳೀಯ ಶಾಸಕರಾದ ಮಹಂತೇಶ್ ಕೌಜಲಿಗಿರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸರ್ಕಾರಿ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ರವರೇ, ದೊಡ್ಡನಗೌಡ ಪಾಟೀಲ್ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು, ಶಾಸಕರಾದ ಗಣೇಶ್ ಹುಕ್ಕೇರಿರವರೇ, ಎಂ ನಾಗರಾಜ್ರವರೇ, ಬಾಬಾ ಸಾಹೇಬ್ ಪಾಟೀಲ್ ರವರೇ, ವಿಶ್ವಾಸ್ ವೈದ್ಯರವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ರೂಪಾರವರೇ, ಹಿರಿಯರಾದ ಶಾಸಕರಾದ ಅಡಗೂರು ವಿಶ್ವನಾಥ್ ರವರೇ, ಸಮಾಜದ ಹಿರಿಯರು ಮಾಜಿ ಮಂತ್ರಿಗಳಾದ ಎಚ್ ಎಂ ರೇವಣ್ಣರವರೇ, ಶಾಸಕರಾದ ಮೇಟಿರವರೇ, ಬಸವರಾಜ್ ಶಿವಣ್ಣನವರೇ, ಭೀಮಸೇನ್ ಚಿಮ್ಮಣ್ಕಟ್ಟಿರವರೇ ಹಾಗೂ ಸರ್ಕಾರಿ ಅಧಿಕಾರಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಇವತ್ತು ನಾವು ಅನ್ಕೊಂಡಿದ್ದು ಸುಮಾರು 20-25 ಸಾವಿರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಅಂತ ಹೇಳಿ, ಆದರೆ ನಮ್ಮ ಊಹೆಗೂ ಮಿನಿ ಇವತ್ತು ಸುಮಾರು 50,000ದಿಂದ 60,000 ತನಕ ನೀವೆಲ್ಲ ಈ ದೊಡ್ಡ ಕಾರ್ಯಕ್ರಮವನ್ನು ನಡೆಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೀವು ನೆರವೇರಿಸಿದ್ದೀರಾ. ಕಿತ್ತೂರು ಉತ್ಸವ ಆದಮೇಲೆ ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣನವರ ಉತ್ಸವ ಸರ್ಕಾರದ ವತಿಯಿಂದ ನಾವು ನೀವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀರಿ. ಈ ವಿಶೇಷ ಸಂದರ್ಭದಲ್ಲಿ ಸುಮಾರು 150 ಎಕರೆ ಪ್ರದೇಶದಲ್ಲಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯನ್ನ ಸ್ಥಾಪನೆ ಮಾಡಿದ್ದೀವಿ. ಸನ್ಮಾನ್ಯ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೊದಲ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ರಚನೆ ಮಾಡಿ ಈ ಶಾಲೆಯನ್ನ ಕಟ್ಟಬೇಕು ಅಂತ ಹೇಳಿ ಶಿಲಾನ್ಯಾಸ ನಡೆಸಿದ್ದಂಥದ್ದು. ಈ ಶಾಲೆಗೆ ಸುಮಾರು 257 ಕೋಟಿ ರೂಪಾಯಿಗಳನ್ನು ಅನುದಾನ ಬಿಡುಗಡೆ ಮಾಡಿ ಇಡೀ ದೇಶದಲ್ಲಿ ಬೆಸ್ಟ್ ಸ್ಕೂಲ್ ಆಫ್ ದಿ ಕಂಟ್ರಿ ಅಂತ ಇವತ್ತು ಹೇಳಿ ಈ ಶಾಲೆಗೆ ಪ್ರಶಸ್ತಿ ಬಂದಿದೆ. ಈ ಎಲ್ಲ ಯಶಸ್ಸಿನ ಕೀರ್ತಿ ಈ ಶಾಲೆಯನ್ನು ರಚನೆ ಮಾಡಿದಂತಹ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹೋಗ್ಬೇಕಾಗ್ತದೆ. ಇವತ್ತು ನಂದಗಡ ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಬಹಳಷ್ಟು ಅಭಿವೃದ್ಧಿ ಹೊಂದಿರ್ತದೆ. ಪ್ರವಾಸ ತಾಣವನ್ನಾಗಿ ಈ ಸ್ಥಳವನ್ನು ನಾವು ನೀವೆಲ್ಲ ಸೇರಿ ನಾವು
ಇದನ್ನ ಅಭಿವೃದ್ಧಿ ಪಡಿಸಬೇಕಾಗ್ತದೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ನಿಮ್ಮ ಜೊತೆ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಜನ್ಮಸ್ಥಳ, ಅದಾದ ನಂತರ ಸಂಗೊಳ್ಳಿ ರಾಯಣ್ಣನವರ ಜನ್ಮಸ್ಥಳ, ಇದಾದ್ಮೇಲೆ ಸೌದತ್ತಿ ಯಲ್ಲಮ್ಮನವರ ದೇವಸ್ಥಾನ, ಈ ಮೂರು ಸುಮಾರು 20-30 ಕಿಲೋಮೀಟರ್ಗಳ ಅಂತರದಲ್ಲಿರುವಂಥದ್ದು. ಈ ಸ್ಥಳಗಳನ್ನು ಈಗಾಗಲೇ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಸುಮಾರು 1100 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಾಧಿಕಾರವನ್ನು ರಚನೆ ಮಾಡಿ ಅಭಿವೃದ್ಧಿ ಸ್ಥಳವನ್ನಾಗಿ ಅದನ್ನ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ 100 ಕೋಟಿಗಳ ಅನುದಾನವನ್ನು ಅದಕ್ಕೆ ಮೀಸಲಿಡ್ತಾ ಇದ್ದಾರೆ. ಈ ರಾಯಣ್ಣನವರ ಉತ್ಸವ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 15 ತಾಲೂಕುಗಳಲ್ಲಿ ಈ ವೀರಜ್ಯೋತಿ ಇವತ್ತು ಸಂಚಾರ ಮಾಡ್ತಾ ಇದೆ. ಇವತ್ತು ಬೆಂಗಳೂರು ರೈಲ್ವೆ ಸ್ಟೇಷನ್ ಅತ್ಯಂತ ಇಡೀ ದೇಶದಲ್ಲಿ ಅದು ಒಂದು ಬಹಳಷ್ಟು ದೊಡ್ಡ ರೈಲ್ವೆ ತಾಣ. ಆ ರೈಲ್ವೆ ಸ್ಟೇಷನ್ಗೆ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಅಂತ ಹೆಸರಿಟ್ಟವರು ಮಾನ್ಯ ಸಿದ್ದರಾಮಯ್ಯನವರು. ಅತಿ ಎತ್ತರದ ಪುತ್ಥಳಿಯನ್ನು ನಿರ್ಮಾಣ ಮಾಡಿದಂಥವ್ರು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಇದನ್ನೆಲ್ಲ ನಾವು ನೆನೆಸ್ಕೋಬೇಕಾಗ್ತದೆ ಬಂಧುಗಳೇ. ಮತ್ತೆ ಇವತ್ತು ಸುಮಾರು 10.5 ಎಕರೆ ಜಾಗದಲ್ಲಿ ಇವತ್ತು ನಮ್ಮ ಶಾಸಕ ಮಹಾಂತೇಶ್ ಕೌಜಲಿಗೆ ಅವರ ಅಧ್ಯಕ್ಷತೆಯಲ್ಲಿ ರಾಯಣ್ಣ ಜೀವನ ಚರಿತ್ರೆಯನ್ನು ಸಾರುವಂತಹ ಶಿಲ್ಪವನವನ್ನ ರಾಕ್ ಗಾರ್ಡನ್ ಇವತ್ತು ಉದ್ಘಾಟನೆಯನ್ನು ಸಹ ನಾವು ಮಾಡಿದ್ದೀವಿ. ಅದು ಒಂದು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಇಡೀ ರಾಜ್ಯದ ಜನಾಂಗದ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಿಮಗೆ ಗೊತ್ತು, ಇಷ್ಟೊತ್ತು ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ರೇವಣ್ಣವ್ರು ಹೇಳ್ತಾ ಇದ್ರು, ನಮ್ಮ ಶಿವರಾಜ್ ತಂಗಡಿಯವರು ಹೇಳ್ತಾ ಇದ್ರು, ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನುಡಿದಂತೆ ನಡೆಯುವ ಅಂತ ಏಕೈಕ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಏನು ಹೇಳಿದ್ರು ತಮ್ಮ ತತ್ವಗಳಲ್ಲಿ, 15ನೇ ಶತಮಾನದಲ್ಲಿ ಕನಕದಾಸರು ಏನು ಹೇಳಿದ್ರು ತಮ್ಮ ತತ್ವಗಳಲ್ಲಿ, ಸಂವಿಧಾನದಲ್ಲಿ ಬರೆದಂಥವರು ಡಾಕ್ಟರ್ ಅಂಬೇಡ್ಕರ್ ಅವರು. ಸಮ ಸಮಾಜದ ಸೃಷ್ಟಿ ಸರ್ಕಾರದ ಕರ್ತವ್ಯ ಆಗಿರ್ತದೆ, ನಿರ್ಮಾಣ ಮಾಡೋದು. ಆ ನಿರ್ಮಾಣ ಮಾಡಿದಂತಹ ಕೀರ್ತಿ ಈ ದೇಶದಲ್ಲಿ ಹುಟ್ಟಿದಂತಹ ಪ್ರಜೆ, ಈ ರಾಜ್ಯದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ ಒಂದೇ ಅನ್ನೋದೇ ಸರ್ಕಾರದ ನಿಲುವು. ಆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ತಗೊಳ್ಳದೆ ಎಲ್ಲರಿಗೂ ಸಮ ಸಮಾಜದ ಸೃಷ್ಟಿ ಮಾಡಿರೋದೇ ಕಾಂಗ್ರೆಸ್ ಸರ್ಕಾರದ ಹೆಮ್ಮೆ. ಅದರ ಇಡೀ ಶ್ರೇಯಸ್ಸು ನಮ್ಮ ಮುಖ್ಯಮಂತ್ರಿಗಳಿಗೆ ಸೇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸಿದ್ದರಾಮಯ್ಯನವ್ರ ಜೊತೆ ಇರಬೇಕಾಗ್ತದೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಏನಾದರೂ ಬಡವರಿಗೆ, ಈ ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟವರಿಗೆ ನ್ಯಾಯ ಸಿಗ್ತದೆ ಅಂತ ಏನಾದರೂ ಭರವಸೆ ಇದ್ರೆ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಲ್ಲಿ ಮಾತ್ರ ಸಾಧ್ಯ. ಮುಂದಿನ ದಿವಸಗಳಲ್ಲಿ ಈ ರಾಜ್ಯ ಇನ್ನೂ ಮುಂದೆ ಹೋಗಬೇಕು ಅಂದರೆ ನೀವು ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.